ಹಾಯ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗ ನಾನು ರೆಗ್ಯುಲರ್ ಆಗಿ ಒಂದು ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತೇಳಿ ನಾನು ಡೈಲಿ ಒಂದೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಕಂಟೆಂಟ್ ಸಿಂಪಲ್, ಜಸ್ಟ್ ಮಾತಾಡಿ ಏನಾದರೂ ವಿಷಯಗಳಿದ್ದರೆ ಹೇಳ್ತೀನಿ ಅಷ್ಟೇ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ. ಸೊ ಇವಾಗ ನಾನು ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. 9:10 ಸೊ ಇವತ್ತು ಸ್ವಲ್ಪ ಲೇಟ್ ಆಯ್ತಾ. ಒಂದು ಸ್ವಲ್ಪ ಆ ಸಾಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಹಿಂದಿ ಸಾಂಗ್ ಕಲ್ತಿದ್ದೆ ಆಯಿತಾ. ಜಿಂದಗಿ ಪ್ಯಾರ್ ಕಾ ಗೀತ್ ಹೇ ಉಸೆ ಅಸ್ನಾನಾ ಪಡೇಗಾ, ಅದು ಸಾಂಗ್. ನಾನು ಅದನ್ನು ಮೊನ್ನೆಯಿಂದ ಕಲಿತಾ ಇದ್ದೆ. ಸೊ ಒಮ್ಮೆ ಲಿರಿಕ್ಸ್ ನೋಡ್ಕೊಳ್ವಾ ಅಂತ ಹೇಳ್ಕೊಂಡು ಸೊ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಆ ಸಾಂಗನ್ನು ಸ್ವಲ್ಪ ಕಲಿತೆ ಗೈಸ್. ಮತ್ತು ಇನ್ನೊಂದು ಸಾಂಗ್ ಇತ್ತು, ಆಸೆ ಉಕ್ಕಿ ಹರಿದೈತೆ ಬಾಳ ದೋಣಿ ತೇಲಿ ಸಾಗೈತೆ, ಹೊಸ ಹಕ್ಕಿ ಹಾರುತ್ತೈತೆ, ರೆಕ್ಕೆ ಬೆಕ್ಕೆ ಅಕ್ಕಿಯಂತೆ ಹಾಡೈತೆ, ಆಸೆ ಓಳೆ ಉಕ್ಕಿ ಹರಿದೈತೆ. ಆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ನನಗೆ ಅದು ಚರಣ ತುಂಬ ಚೆನ್ನಾಗಿದೆ. ಸೊ ಅದು ರೀಲ್ಸಲ್ಲಿ ನನಗೆ ಸಿಕ್ಕಿತ್ತು ಆ ಸಾಂಗು. ಅದಕ್ಕೆ ಅದನ್ನು ಮೊನ್ನೆಯಿಂದ ಕಲಿತಾ ಇದ್ದೇನೆ. ಅದಕ್ಕೆ ಅದು ಕೇಳ್ತಾ ಇದೆ, ಒಂದು 100-150 ಸಾರಿ ಕೇಳಿದ್ದೇನೆ ಆಯಿತಾ. ಚರಣ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಹಾಗೆ ಅದೆರಡು ಸಾಂಗ್ ನೋಡಲಿಕ್ಕಿತ್ತು. ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೆ, ಸ್ವಲ್ಪ ಜಾಸ್ತಿ ಇಳಿತೆ. ಹಾಗೆ ಇವತ್ತು ಸ್ವಲ್ಪ ಟೈಮು ಸಿಂಗಿಗೆ ಕೊಟ್ಟನಾ. ಸಂಜೆ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಇರಲ್ಲ. ಸೊ ಲೈವ್ ಇದೆ ಅಲ್ವಾ, ಅದಕ್ಕೋಸ್ಕರ ಇದು ಇವಾಗಲೇ ಒಮ್ಮೆ ನೋಡಿದ್ದು. ಮತ್ತು ನಾನು ಶಾಪಲ್ಲಿ ಜಾಸ್ತಿ ಸಾಂಗ್ ಕೇಳ್ತಾ ಇರ್ತೀನಿ. ಸಾಂಗ್ ಕೇಳ್ತಾ ಕೆಲಸ ಮಾಡಿದರೆ ಕೆಲಸ ಹೇಗೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ, ತುಂಬ ಸ್ಪೀಡಾಗಿ ಆಗುತ್ತೆ. ನಾನು ಬ್ಲೂಟೂತ್ ಇಟ್ಕೊಂಡಿರ್ತೀನಿ. ಒಂದು ದಿನ ಮಿಸ್ ಆಗಿ ನಾನು ಬಿಟ್ಟು ಹೋದರೆ ಇಲ್ಲಿ ರೂಮಲ್ಲಿ ತುಂಬ ಇದಾಗುತ್ತೆ, ನನಗೆ ಒಂಥರ ಬೇಸರ ಆಗುತ್ತೆ. ಹಾಗೆ ಈ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ ಆಯಿತಾ. ಈ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ. ಮಾತ್ರ ರೆಡ್ ಕಲರ್, ಇದು ಸಂಜೆವರೆಗೆ ಹೀಗೆ ಇರುತ್ತೆ ಆಯಿತಾ. ಸಂಜೆವರೆಗೂ ಈ ಲಿಪ್ಸ್ಟಿಕ್ ಸೇಮ್ ಇದೇ ಥರ ಇರುತ್ತೆ. ನನಗೆ ಯಾವ ಲಿಪ್ಸ್ಟಿಕ್ ಅಂತ ಚೆನ್ನಾಗೇ ಇರೋದಿಲ್ಲ ಆಯಿತಾ. ಒಂಥರ ಎಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಅಂದರೆ ಒಂದು ಗಂಟೆ ಇರ್ತದೆ ಮತ್ತು ಹೋಗ್ತದೆ ಫುಲ್ಲು ಆ ಥರದ್ದು ಹೋಗಿರ್ತದೆ, ಒಂಥರ AC ಆಗ್ತದೆ. ಅದಕ್ಕೋಸ್ಕರ ಇದನ್ನು ಮೊನ್ನೆ ತಗೊಂಡಿರುವಂಥದ್ದು. ಇದು ಎಲ್ಲಿ ತಗೊಂಡಿದ್ದು ಅಂತ ಹೇಳಿದರೆ ಬೆಳ್ಳಾರಿಯಲ್ಲಿ. ಹಿಂಗೆ ಸಿಂಪಲಾಗಿ ರೆಡಿ ಆಗ್ತೀನಿ. ಸೊ
ನಾನಲ್ಲಿ ಫಾನ್ಸ್ ಕ್ರೀಮ್ ಮಾತ್ರ ಹಾಕಿದೆ ಆಯಿತಾ, ಬೇರೆ ಏನು ಪೌಡರ್ ಗಿವ್ಡರ್ ಏನು ಹಾಕಿಲ್ಲ. ಆಸೆ ಒಳೆ ಹುಕ್ಕಿ ಹರಿದೈತೆ, ಬಾಳ ದೋಣಿ ತೇಲಿ ಸಾಗೈತೆ, ಹೊಸ ಹಕ್ಕಿ ಹಾರತೈತೆ, ರೆಕ್ಕೆ ದಿಕ್ಕಿ ಹೊಕ್ಕೆಯಂತೆ ಹಾರೈತೆ, ಲಾಲ ಲಾಲ ನನಗೆ ನಿಜವಾಗಿ ನನ್ನ ಐಬ್ರೋಸು ತುಂಬ ಇಷ್ಟ ಆಯಿತಾ. ಇವಾಗ ಅದು ನಾನು ಒಂದೇ ದಿಕ್ಕಲ್ಲಿ ಐಬ್ರೋಸ್ ಮಾಡ್ತಾಯಿದ್ದೆ ಆಯಿತಾ, ಆವಾಗ ಸರಿ ಇತ್ತು. ಇವಾಗ ಸ್ವಲ್ಪ ನನಗೆ ಮೊದಲು ನಾನು ಐಬ್ರೋಸ್ ಮಾಡ್ತಿದ್ದು ನೀರು ಮಾರ್ಗದಲ್ಲಿ, ಅಲ್ಲಿಗೆ ಹೋಗಲಿಕ್ಕೆ ತುಂಬ ದೂರ, ಅದಕ್ಕೋಸ್ಕರ ಇವಾಗ ಎಲ್ಲಿ ಸೆಟ್ ಆಗಲಿಲ್ಲ ಕರೆಕ್ಟಾಗಿ. ಒಂದೊಂದು ದಿಕ್ಕಲ್ಲಿ ಮಾಡ್ತಾಯಿದ್ದೇನೆ. ಮೊನ್ನೆ ಸುಬ್ರಹ್ಮಣ್ಯದಲ್ಲಿ ಮಾಡಿದ್ದೆ, ಲಾಸ್ಟ್ ಟೈಮ್ ಇಲ್ಲೇ ಮಾಡಿದ್ದಪ್ಪ, ಸುಬ್ರಹ್ಮಣ್ಯದಲ್ಲಿ ಆಗಿರಬೇಕು, ಮೊನ್ನೆ ಮನೆಗೆ ಹೋಗಿರುವಾಗ. ಓಕೆ, ನನಗೆ ಟಾಸ್ಕ್ ಎಂತ ಗೊತ್ತಾ, ಹೇರ್ ಕಟ್ಟೋದೇ ಟಾಸ್ಕ್ ಇರುವಂಥದ್ದು. ಅದು ಹೇರಿಗೆ ಬಿಟ್ಟು ಹೋದರೆ ಇದಾಗ್ತದೆ, ಎಂತ ಶೇಕೆ ಆಗುತ್ತೆ ನನಗೆ. ಉಕ್ಕಿ ಹರಿದೈತೆ. ನಾನು ಯಾವುದಾದ್ರೂ ಒಂದು ಸಾಂಗ್ ಕಲ್ತ್ರೆ ಉಂಟಲ್ಲ, ಅದೇ ಸಾಂಗ್ ನನಗೆ ಇಷ್ಟೊತ್ತಿಗೆ ಅದೇ ಸಾಂಗ್ ನಾನು ಗುಣುಕ್ತಾ ಇರ್ತೀನಿ ಆಯಿತಾ. ಮೊನ್ನೆ ಎಲ್ಲ ಇದು ಚುಡುಕಿನ ಸಾವು ಪಿಯ, ಅದೊಂದು ಹಿಂದಿ ಸಾಂಗ್ ಎಷ್ಟು ಸಖತ್ತಾಗಿದೆ ಗೊತ್ತಾ. दिया प्यार मैंने तुझसे ये किया, तुझको मैंने दिल दे दिया. ಅದು ಯಾರು ಕೇಳಿದಿರಿ ಸಾಂಗು? ಅದರದ್ದು ಇದು ಚರಣ ಚಂದ ಇದೆ ಇದು. ಪಲ್ಕೆ ಚುಕಾಲೋ ನಜರೆ ಮೇ ಚುಪಾಲೋ ಕಹಿ ದೂರ ಜಾನೆ ನ ದೋ, तेरे मेरे बीच हाय हवा तो मुझे मेरे आने न दो, मौसम है यादों का वादों का, प्यार मैंने तुझसे ये किया. ತುಂಬ ಸಖತ್ತಾಗಿದೆ, ಅದನ್ನೊಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಹೇಗೆ ನನಗೆ ಇಷ್ಟ ಆಗಿತ್ತು. ಅದು ನನಗೆ ಅರವಿಂದ್ ಅಣ್ಣ ಕೊಟ್ಟದ್ದು ಕಲೀಲಿಕ್ಕೆ. ನಾನು ಒಂದೆರಡು ಸಾರಿ ಹಾಡಿದ್ನ ಅಂತ ಲೈವಲ್ಲಿ, ತುಂಬ ಇಷ್ಟ. ಇವಾಗ ಅದೇ ಜಿಂದಗಿ ಪ್ಯಾರಿಕ ಅದು ಚೆನ್ನಾಗಿದೆ ಆಯಿತಾ. ಅದೆಲ್ಲ ಶಾಪಲ್ಲಿ ಇಡ್ತಾ ಇರ್ತಾರೆ, ಆವಾಗ ನಾನು ಅದನ್ನು ಇಷ್ಟ ಆದರೆ ಕಲಿತೇನೆ. ಇವಾಗ ಲಿಸ್ಟಲ್ಲಿ ಅದೆರಡು ಹೊಸತು ಸಾಂಗ್ ಕಲಿತಾ ಇದ್ದೇನೆ. ಇನ್ನೂ ಇರಲಿಕ್ಕೆ ಇದೆ, ಡ್ಯೂಯೆಟ್ ಎಲ್ಲ ಇದೆ. ಡ್ಯೂಯೆಟ್ ಇವಾಗ ನಾನು ಕಲೀಲಿಕ್ಕೇ ಹೋಗುದಿಲ್ಲ ಮಾರೆ. ಅದೇ ಡ್ಯೂಯೆಟ್ ಅವತ್ತು ಲೈವಿಗೆಲ್ಲ ಅಂದರೆ ಇಂಟ್ರೆಸ್ಟ್ ಇರ್ತಿತ್ತು. ಈಗ ನಾನು ಒಬ್ಬಳೇ ಲೈವಿಗೆ ಕೂತ್ಕೊಳ್ಳೋದಲ್ಲ, ಅಣ್ಣನ ಜೊತೆ ಕೂತ್ಕೊಳ್ಳುವಾಗ ನನಗೆ ಇಂಟ್ರೆಸ್ಟ್ ಇರ್ತಿತ್ತು, ಕಲಿತಿದ್ದೆ ನಾನು. ಇವಾಗಲೂ ಸ್ವಲ್ಪ ಒಬ್ಬಳಿಗೆ ಹಾಡಲಿಕ್ಕೆ ಆಗುವಂಥ ಡ್ಯೂಯೆಟ್ ಸಾಂಗನ್ನು ಕಲಿತೀನಿ. ಹೀಗೆ प्यार मैंने तुझसे ये किया, तुझसे मैंने दिल दे दिया, पल
ನಜರೇ ಚಪಾಲೋ. ತುಂಬ ಇಷ್ಟ ಆಯ್ತು ಅದೊಂದು ಲೈನ್. ಇಲ್ಲಿ ಅಂದರೆ ಡ್ರೈವಿಂಗ್ ಮಾಡ್ತಾ ಮಳೆ ಬರ್ತಾ ಇರ್ತದಲ್ಲ, ಅವಾಗ ನನಗೆ ತುಂಬ ಇಷ್ಟ ಆದ ಒಂಥರ ಗೀತೆಗಳಿರುತ್ತೆ ಅಲ್ಲ, ಅದನ್ನು ಹಾಡ್ತಾ ಹೋಗೋದಾಯ್ತಾ, ಒಂಥರ ಚೆಂದ ಆಗ್ತದೆ ಟ್ರಾವೆಲ್ ಮಾಡ್ತಾ ಇರುವಾಗ. ಹೀಗೆ ಡ್ಯೂಟಿ ಹೋಗುವಾಗ ನಿನ್ನೆ ಜಾಸ್ತಿ ನಾನು ಈ ಸಾಂಗ್ ಹೇಳ್ತಿದ್ದೆ, ಸೋಡುಕೆ ನಾ ಜಾವೋ ಪಿಯ. ಅದು ಕಲಿತು ಮುಗಿಯುವವರೆಗೆ ಅದೇ ಬಾಯಲ್ಲಿ ಇರ್ತದೆ. ಬೇರೆ ಯಾವುದಾದ್ರೂ ಚೆನ್ನಾಗಿರುವಂಥದ್ದು ಗೀತೆ ಎಲ್ಲ ಇದ್ದರೆ ಹೇಳಿ, ಕಲಿತೀನಿ, ಕಲಿತು ನಿಮಗೋಸ್ಕರ ಹಾಡ್ತೀನಿ, ಆಯಿತಾ? ನೋಡಿ 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 ಹೇಗೆ ಆಯಿತು ನಾನು ಹೇರ್ ಕಟ್ಟಿದ್ದು. ಸಿಂಪಲಾಗಿ ಕಟ್ಟಿದ್ದಾಯ್ತಾ ಈ ಥರ. ಇವಾಗ ರೀಲ್ಸ್ ಸಹ ಮಾಡಲಿಲ್ಲ, ತುಂಬ ದಿನ ಆಯಿತು ಮಾರೆ ರೀಲ್ಸ್ ಮಾಡತ್ತೆ. ರೀಲ್ಸ್ ಇವಾಗ ಇಲ್ಲವೇ ಇಲ್ಲ ನನ್ನ ಹತ್ರ. ಮತ್ತು ಇವಾಗ ಸಾಂಗ್ಸ್ ಇದೆ, ರೀಲ್ಸ್ ಹಾಕ್ತಾಯಿದ್ದೀನಿ, ಅಂದರೆ ಪ್ರೋಗ್ರಾಮಲ್ಲಿ ಸಾಂಗ್ ಹಾಡಿದ್ದು ಅದು ಸಹ ಎಲ್ಲ ಮುಗೀತು ನನ್ನದು ಅಪ್ಲೋಡ್ ಮಾಡಿ. ಸಂಡೇ ಮಾಡಬೇಕಂತ ಇದ್ದೀನಿ ಇನ್ನು ಇದು ರೀಲ್ಸ್ ಒಂದು 7-8 ರೀಲ್ಸ್ ಮಾಡಿಡಬೇಕು ಡೈಲಿ, ಒಂದೊಂದು ರೀಲ್ಸ್ ಹಾಕಲಿಕ್ಕೆ, ಒಂಥರ ಸ್ವಲ್ಪ ಟ್ರೆಂಡಿಂಗ್ ಇರುವಂಥದ್ದು ನೋಡುವ. ಮೊನ್ನೆ ಸಂಡೇ ಇರಲಿಲ್ಲ, ನಾನು ಮೈಸೂರು ಹೋಗಿದ್ದೆ, ಪ್ರೋಗ್ರಾಮ್ ಇತ್ತಲ್ಲ, ಅದಕ್ಕಿಂತ ಸಂಡೇ ಸಹ ನಾನು ಇರಲಿಲ್ಲ ಆಯಿತಾ, ಆವಾಗಲೂ ಇರಲಿಲ್ಲ. ಸೊ ನಾಡಿದ್ದು ಸಂಡೇ ಆಗೋಗೇನೋ ಎಲ್ಲಿಗಾದರೂ ಹೋಗ್ಲಿಕ್ಕೆ ಆಗುತ್ತೆ ಮಾರೆ, ಆಗ ನನಗೆ ನಾನು ನೆನೆಸಿದಾಗೋದೇ ಇಲ್ಲ. ಅದಕ್ಕೆ ಈ ಸಂಡೇ ಎಲ್ಲಿ ಹೋಗ್ಲಿಕ್ಕಿಲ್ಲ, ಇಲ್ಲೇ ರೂಮಲ್ಲಿ ಇರ್ತೀನಿ ನಾನು. ನೋಡಬೇಕು ಈ ಸರಿ ಆದರೂ ಒಂದು ಸ್ವಲ್ಪ ಚೆನ್ನಾಗಿ ಏನೋ ರೀಲ್ಸ್ ಮಾಡಬೇಕು, ಒಂದು 10-15 ರೀಲ್ಸು ಮಾಡಿಡಬೇಕು. ಓಕೆ, ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಟೈಮ್ ಬೇರೆ ಆಯಿತು ಡ್ಯೂಟಿಗೆ ಹೊರಡಲಿಕ್ಕೆ. ಇದನ್ನು ಎಡಿಟಿಂಗ್ ಮಾಡಿ ನಾನು ತಗೊಂಡೋಗ್ಬೇಕು, ಮತ್ತು ನಾನು ಅಪ್ಲೋಡ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ಕಮೆಂಟ್ ಕೂಡ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರಿಗೂ. ಎಲ್ಲರಿಗೂ ಅಲ್ಲ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಹಾಗೆ ವ್ಯೂಸ್ ಜಾಸ್ತಿ ಬಂದಾಗೆ ನನಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ, ನನಗೆಲ್ಲ ಲಾಗ್ ಮಾಡಬೇಕು ಅಂತೆಲ್ಲ. ಹಾಗೆ ಸಂಡೇಲಿ ಯಾವುದೋ ಒಂಥರ ಸ್ಪೆಷಲ್ ಕುಕ್ಕಿಂಗ್ ಲಾಗ್ ಮಾಡ್ತೀನಿ ನಾನು ಒಂದು ಹಸ್ಬೆಂಡ್ ಇದ್ದರೆ ಅವ್ರ ಜೊತೆ ಮಾಡ್ತೀನಿ, ಇಲ್ಲದಿದ್ದರೆ ನಾನು ಒಬ್ಬಳೇ ಇರ್ತೀನಿ. ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್.